ನಮಃ ಶಿವಾಯ. ನಾನು ಏನಂದರೆ ನಾನು ಇವಾಗ ಆಂಧ್ರದಲ್ಲಿದ್ದೀನಿ. ಬೇರೆ ಸ್ಟೇಟ್ ಬಗ್ಗೆ ಬೇಡ, ನಮ್ಮ ಸ್ಟೇಟು ನಮ್ಮೂರ ಬಗ್ಗೆನೇ ಹೇಳ್ತೀನಿ. ಒಂದು ಟೈಮಲ್ಲಿ ನಾನು ಕೆರೆ ಹತ್ರ ರೀಸೆಂಟಾಗಿ, ನಾನು ಯಾವಾಗೂ ಕೆರೆ ಅಲ್ಲಿ ಇಲ್ಲಿ ಬೆಟ್ಟ ಗುಟ್ಟ ಎಲ್ಲ ಓಡಾಡ್ತೀನಿ ನಮ್ಮೂರಲ್ಲಿ. ಒಂದು ಟೈಮಲ್ಲಿ ನಾನು ಕೆರೆ ಹತ್ರ ಹೋಗಿ ಬೇರೆ ಪ್ಲಾಸ್ಟಿಕ್ಗಳು, ಇವಾಗ ಟೂರಿಸ್ಟ್ಗಳೆಲ್ಲ ನಮ್ಮೂರು ಆವತಿ ಕೆರೆ ನೋಡೋಕ್ಕೆ ಬರ್ತಾರೆ, ತುಂಬ ಬೆಳೀತಾ ಇದೆ, ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ಬೇರೆ ಬೇರೆ ಊರ ಕಡೆಯಿಂದ ಬಂದು ನೇಚರ್ನ ಪ್ರೀತಿಸ್ತಾರೆ. ಅದೇ ನೇಚರ್ನ ಹಾಳು ಮಾಡ್ಬಿಟ್ಟು ಹೋಗ್ತಾರೆ. ಅಲ್ಲಿ ಮೀನು ಮಾಡ್ತಾರೆ, ಮೀನು ಹಿಡಿತಾರೆ, ಎಲ್ಲನೂ ಅಲ್ಲಿ ಸಿಗುತ್ತೆ, ಫುಡ್ಡು ಸಿಗುತ್ತೆ, ಓಕೆನಾ. ಅಲ್ಲಿ ಬಂದ್ಬಿಟ್ಟು ಎಲ್ಲ ಗಬ್ಬೆಬ್ಬರ್ಸ್ ಹೋಗ್ತಾರೆ. ನಾವು ಒಂದು ಕೆರೆ ಹತ್ರ ಆಗಲಿ, ಒಂದನ್ನು ನಾವು ನೇಚರ್ ಹತ್ರ ನಾವು ಒಬ್ಬರಿಗೆ ನಾವು ಫುಡ್ ಸರ್ವ್ ಮಾಡ್ತಾ ಇದ್ದೀರಂದರೆ ಅಲ್ಲಿ ನಾವು ಕ್ಲೀನಾಗಿ ಇಕ್ಕೊಳ್ಬೇಕು. ಅಲ್ಲೊಂದು ಕಾಷನ್ ಬೋರ್ಡ್ ಇಕ್ಬೇಕು, ಇಲ್ಲ ಡಸ್ಟ್ಬಿನ್ಸನ್ನು ಇಕ್ಬೇಕು, ಏನೋ ಒಂದು ಇಕ್ಬೇಕು. ಅದನ್ನೊಂದು ಸರಿ ನಾನು ನಮ್ಮ ಫ್ರೆಂಡ್ಸ್ ಜೊತೆ ಮಾತಾಡಬೇಕಾದ್ರೆ ಯಾರೋ ಹೋಗಿ ಹೇಳ್ಬಿಟ್ಟಿದ್ದಾರೆ. ಅವ್ರು ಬಂದು ಏನಂದ್ರು ಗೊತ್ತಾ, ಮಂಡಲ್ ಪಂಚಾಯತಿನಲ್ಲಿ ನಾನು ಕಂಪ್ಲೇಂಟ್ ಕೊಡ್ತೀನಿ ನಮ್ಮೂರಲ್ಲಿ ಅಂದರೆ, ಆವತಿ ಮಂಡಲ್ ಪಂಚಾಯತಿನಲ್ಲಿ ನಮ್ಮೂರ ಬಗ್ಗೆ ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂದರೆ, ಇದೆಲ್ಲ ಯಾರು ತಲೆ ಕೆಡ್ಸ್ಕೊಳಲ್ಲ, ನಿನ್ನ ಕೆಲಸ ನೀನು ನೋಡೋಗು ಅಂದರು. ಅಂದರೆ ಅಷ್ಟೊಂದು ಇದು ಬೇಜವಾಬ್ದಾರಿ ಆಗ್ಬಿಟ್ಟೈತೆ. ನನ್ನ ಪ್ರಕಾರ ನಾನೇನಾಗ ರಿಪೀಟ್ ಮಾಡಿದ್ರೆ ತಿರ್ಗಾ ನಾನೇನೋ ಪ್ರೊಟೆಸ್ಟ್ ಮಾಡ್ತೀನಿ, ಓಕೆನಾ. ನಾವು ಒಂದನ್ನು ಸಾಧನೆ ಮಾಡಬೇಕಂದ್ರೆ ಏನೋ ಒಂದು ಸಾಧನೆ ಮಾಡಲೇಬೇಕು. ಇವಾಗ ನಾನು ಸಿನಿಮಾ ಮಾಡಬೇಕಂದ್ರೆ ನಮ್ಮದೇ ಒಂದು ಸಿನಿಮಾ ಆಗಲಿ ಬಿಡಿ, ನಮ್ಮದೇ ಒಂದು ಹಿಸ್ಟ್ರಿ ಆಗಲಿ ಬಿಡಿ, ಮಾಡ್ತೀನಿ. ನಾನು ಹೋಗ್ತಾ ಇದ್ದೀನಿ, ಹೋಗೋ ರೋಡೆಲ್ಲ ಬೇರೆ ಪ್ಲಾಸ್ಟಿಕ್ ಬಾಟಲ್ಸು, ಕವರ್ಸು, ಪ್ರತಿಯೊಂದು ಡಸ್ಟ್ಬಿನ್ಸ್ ಅಂತೂ ಇಲ್ಲ. ಡಸ್ಟ್ಬಿನ್ಸ್ ಇದ್ದರೂ ಯೂಸ್ ಮಾಡೋರಿಲ್ಲ. ಜನಗಳು ಹೋಗ್ತಾ ಇರ್ತಾರೆ, ಎಲ್ಲ ಬಿಸಾಕ್ಬಿಟ್ಟು ಹೋಗ್ತಾರೆ ಅಲ್ಲಲ್ಲೇ, ಓಕೆನಾ. ಅಲ್ಲಲ್ಲಿ ಗಲೀಜು ಮಾಡಿಕ್ಕಿದ್ದಾರೆ. ನಾವು ಟೂರಿಸ್ಟ್ ಪ್ಲೇಸ್, ದೇವಸ್ಥಾನ ಒಳಗಡೆ ಮಾತ್ರ ಕ್ಲೀನಾಗಿರೋದಲ್ಲ, ದೇವಸ್ಥಾನ ಹೊರಗಡೆನೂ ಕ್ಲೀನಾಗಿರಬೇಕು. ಊರು ಒಳಗಡೆ, ಮನೆ ಒಳಗಡೆ ಅಲ್ಲ, ಮನೆ ಹೊರಗಡೆನೂ ಕ್ಲೀನಾಗಿರಬೇಕು, ಊರು ಹೊರಗಡೆನೂ ಕ್ಲೀನಾಗಿರಬೇಕು. ಅದೇ ಸ್ವಚ್ಛ ಭಾರತ್, ಅದೇ ಕ್ಲೀನ್ನೆಸ್. ನಾವು ಕ್ಲೀನಾಗಿದ್ರೇ ನಾವು ಇನ್ನೊಬ್ರಿಗೆ ಕ್ಲೀನ್ ಮಾಡೋಕ್ಕಾಗೋದು. ಫಸ್ಟ್ ನಾವು ಕ್ಲೀನಾಗೋಣ, ಆಮೇಲೆ ಇನ್ನೊಬ್ರು ಕ್ಲೀನ್ ಮಾಡ್ಸೋಣ. ಓಂ ನಮಃ ಶಿವಾಯ.